ಅನೇಕ ತಲೆಮಾರುಗಳಿಂದ ವಾಸಿಸುತ್ತಿರುವ ದಲಿತ ಕುಟುಂಬಗಳನ್ನು ಒಕ್ಕಲೆಬ್ಬಿಸುವ ಪ್ರಯತ್ನ, ಸಂವಿಧಾನ ಹಾಗೂ ಭೂಸ್ವಾಧೀನ ಕಾಯ್ದೆ ಉಲ್ಲಂಘನೆ ಆರೋಪ, ಜಿಲ್ಲಾಡಳಿತ ಮಧ್ಯಪ್ರವೇಶಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹ. ಭಟ್ಕಳ ತಾಲೂಕಿನ ಸೂಸ್ಗಡಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿರುವ ಕೋಟೇಶ್ವರ ಕೊರಗರಕೆರೆಯಲ್ಲಿ ಕಳೆದ 50ರಿಂದ 60 ವರ್ಷಗಳಿಗೂ ಅಧಿಕ ಕಾಲದಿಂದ ವಾಸಿಸುತ್ತಿರುವ ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಬುಡಕಟ್ಟು ಸಮುದಾಯದ 7 ಕುಟುಂಬಗಳನ್ನು ಯಾವುದೇ ಕಾನೂನುಬದ್ಧ ನೋಟಿಸು ನೀಡದೆ ಒಕ್ಕಲೆಬ್ಬಿಸಲು ಮುಂದಾಗಿರುವ ಕ್ರಮವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸಿದೆ. ಈ ಕುರಿತು ಉಪವಿಭಾಗಾಧಿಕಾರಿಗಳಿಗೆ ಸಲ್ಲಿಸಿರುವ ಮನವಿಯಲ್ಲಿ ಸ್ವತಂತ್ರ ಪೂರ್ವದಿಂದಲೂ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ ವಾಸಿಸುತ್ತಿರುವ ಈ ಕುಟುಂಬಗಳನ್ನು ಏಕಾಏಕಿ ತೆರವುಗೊಳಿಸಲು ಕ್ರಮ ಕೈಗೊಂಡಿರುವುದು ಸಂವಿಧಾನದ ಅನುಚ್ಛೇದ 21 ಹಾಗೂ ಅನುಚ್ಛೇದ 300A ಉಲ್ಲಂಘನೆಯಾಗಿದ್ದು ಕಾನೂನು ಬಾಹಿರವಾಗಿದೆ ಎಂದು ಸಮಿತಿ ಆರೋಪಿಸಿದೆ. ಮನವಿಯಲ್ಲಿ ತಿಳಿಸಿರುವಂತೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕಾಗಿ ನಡೆದ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಆಸ್ತಿಯ ಮಾಲೀಕತ್ವವನ್ನು ಭಟ್ಕಳ ಪುರಸಭೆ ಹೆಸರಿನಲ್ಲಿ ಪರಿಗಣಿಸಿ ಸುಮಾರು 80 ಲಕ್ಷ ರೂಪಾಯಿ ಪರಿಹಾರ ಮೊತ್ತವನ್ನು ಪುರಸಭೆ ಖಾತೆಗೆ ಜಮಾ ಮಾಡಲಾಗಿದೆ. ಆದರೆ ಹಲವು ದಶಕಗಳಿಂದ ಅಲ್ಲಿ ವಾಸಿಸುತ್ತಿರುವ 7 ಕುಟುಂಬಗಳಿಗೆ ಯಾವುದೇ ನೋಟಿಸನ್ನು ನೀಡದೆ ಅವರ ಅಭಿಪ್ರಾಯವನ್ನು ಕೇಳದೆಯೇ ಪರಿಹಾರ ಪ್ರಕ್ರಿಯೆಯಿಂದ ಸಂಪೂರ್ಣವಾಗಿ ಹೊರಗಿಡಲಾಗಿದೆ ಎಂದು ಆರೋಪಿಸಲಾಗಿದೆ. ಭೂಸ್ವಾಧೀನ, ನ್ಯಾಯಯುತ ಪರಿಹಾರ, ಪಾರದರ್ಶಕತೆ, ಪುನರ್ವಸತಿ ಮತ್ತು ಮರುನೆಲೆ ಕಾಯ್ದೆ 2013 ಸೆಕ್ಷನ್ 3XV ಪ್ರಕಾರ ಜೀವನೋಪಾಯಕ್ಕೆ ಧಕ್ಕೆಯಾಗುವ ವ್ಯಕ್ತಿಯು ಪರಿಹಾರ ಪಡೆಯಲು ಅರ್ಹ ವ್ಯಕ್ತಿ ಎಂದು ಸ್ಪಷ್ಟಪಡಿಸಲಾಗಿದೆ. ಹೀಗಾಗಿ ಕೇವಲ ಆಸ್ತಿಯ ಮಾಲೀಕತ್ವದ ಆಧಾರದ ಮೇಲೆ ಸಂಪೂರ್ಣ ಪರಿಹಾರದ ಮೊತ್ತವನ್ನು ಪುರಸಭೆ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ದಲಿತ ಸಂಘರ್ಷ ಸಮಿತಿ ತನ್ನ ಮನವಿಯಲ್ಲಿ ವಾದಿಸಿದೆ. ಅಲ್ಲದೆ ಕರ್ನಾಟಕ ಹೈಕೋರ್ಟ್ ಕೇಸ್ ಲಾ, ಸದಾಶಿವ ವರ್ಸಸ್ ಕರ್ನಾಟಕ ಸರ್ಕಾರ, ಅಲ್ಲದೆ ರಿಟ್ ಅರ್ಜಿ, ಪುಟ್ಟಯ್ಯ ವರ್ಸಸ್ ಕರ್ನಾಟಕ ಸರ್ಕಾರ ಸೇರಿದಂತೆ ಸುಪ್ರೀಂ ಕೋರ್ಟಿನ ವಿವಿಧ ತೀರ್ಪುಗಳನ್ನು ಉಲ್ಲೇಖಿಸಿ ವಾಸಿಸುತ್ತಿರುವ ಕುಟುಂಬಗಳಿಗೂ ಪರಿಹಾರ ಹಾಗೂ ಪುನರ್ವಸತಿ ಹಕ್ಕು ಇದೆ ಎಂದು ಮನವಿಯಲ್ಲಿ ವಿವರಿಸಲಾಗಿದೆ. ಇದೇ ವೇಳೆ ಕಾಯ್ದೆಯ ಕಲಂ 41ರ ಪ್ರಕಾರ ಅನುಸೂಚಿತ ಜಾತಿ ಮತ್ತು ಬುಡಕಟ್ಟು ಸಮುದಾಯಗಳ ಭೂಸ್ವಾಧೀನದ ಸಂದರ್ಭದಲ್ಲಿ ವಿಶೇಷ ರಕ್ಷಣೆ ನೀಡಬೇಕಿದ್ದು, ಕನಿಷ್ಠ ಪರಿಹಾರದ 1/3 ಭಾಗವನ್ನು ಮೊದಲ ಹಂತದಲ್ಲೇ ಬಾಧಿತ ಕುಟುಂಬಗಳಿಗೆ ಪಾವತಿಸಬೇಕು ಹಾಗೂ ಅವರಿಗೆ ಶಾಶ್ವತ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಬೇಕು ಎಂಬ ನಿಯಮವನ್ನು ಸರ್ಕಾರ ಪಾಲಿಸಬೇಕು ಎಂದು ಸಮಿತಿ ಒತ್ತಾಯಿಸಿದೆ. ಪುರಸಭೆ ಅಧಿಕಾರಿಗಳು ಅಧಿಕಾರ ದುರುಪಯೋಗಪಡಿಸಿಕೊಂಡು ಅಮಾನತ್ತು, ಬೆದರಿಕೆ ಸೇರಿದಂತೆ ವಿವಿಧ ಒತ್ತಡಗಳ ಮೂಲಕ ಕುಟುಂಬಗಳನ್ನು ಒಕ್ಕಲೆಬ್ಬಿಸಲು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿರುವ ಸಮಿತಿಯು ಮಳೆಗಾಲದ ಈ ಸಂದರ್ಭದಲ್ಲಿ ಬಡ ಕುಟುಂಬಗಳನ್ನು ಬೀದಿಗೆ ತಳ್ಳುವ ಪ್ರಯತ್ನವನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದೆ. ಜಿಲ್ಲಾಡಳಿತ ಕೂಡಲೇ ಮಧ್ಯಪ್ರವೇಶಿಸಿ 7 ಕುಟುಂಬಗಳಿಗೆ ಪರಿಹಾರದ ಮೊತ್ತದಲ್ಲಿ 1/3 ಭಾಗವನ್ನು ನೀಡುವಂತೆ ಮತ್ತು ಶಾಶ್ವತ ಬದಲಿ ವ್ಯವಸ್ಥೆ ಕಲ್ಪಿಸುವಂತೆ ಹಾಗೂ ಕಾನೂನುಬದ್ಧ ಪುನರ್ವಸತಿ ಪೂರ್ಣಗೊಳಿಸಿದ ನಂತರವೇ ಭೂಸ್ವಾಧೀನ ಪ್ರಕ್ರಿಯೆ ಮುಂದುವರಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮನವಿಯಲ್ಲಿ ಒತ್ತಾಯಿಸಿದೆ. ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ ಎಲ್ಲ ಕಾನೂನು, ಸರ್ವೋಚ್ಚ ನ್ಯಾಯಾಲಯದ ಕಾನೂನುಗಳು, ಉಚ್ಚ ನ್ಯಾಯಾಲಯದ ಕಾನೂನುಗಳನ್ನ ಗಾಳಿಗೆ ತೂರಿ ಕಡ್ಡಾಯವಾಗಿ ಅವರು ಮಾಡಬೇಕಾಗಿರುವಂತಹ ಜವಾಬ್ದಾರಿಗಳನ್ನ ನಿರ್ಲಕ್ಷಿಸಿ ನಮ್ಮ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟು ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಕೂಡಲೇ ಅವರು ಈಗ ಮಳೆಗಾಲ ಆಗಿದೆ, ಏಕದಮ್ ನೀವು ಬಿಟ್ಟು ಹೋಗಿ ಅಂದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅವರಿಗೆ ಪುನರ್ವಸತಿ ಕಲ್ಪಿಸುವಂಥದ್ದು ಮತ್ತು ಏನು ಪರಿಹಾರ ಜಮಾ ಆಗಿದೆ ನಿಮಗೆ 80 ಲಕ್ಷ, ಅವರು ಅದರಲ್ಲಿ ಹಕ್ಕುದಾರರು. ನಾವು ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಹೇಳಿದೆ. ನೀವು ಅದನ್ನೆಲ್ಲ ಮರೆಮಾಚಿ ಯಾವುದೋ ಒತ್ತಡಕ್ಕೆ ಮತ್ತು ಜಿಲ್ಲಾಧಿಕಾರಿಗಳು ಅವರಿಗೆ ಬೆದರಿಸಿ ಅಂತ ಏನೋ ಹೇಳ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ. ಅದಕ್ಕಾಗಿ ನೀವು ಯಾವುದೇ ರೀತಿ ಅವರಿಗೆ ತೊಂದರೆ ಕೊಡಬಾರ್ದು. ಏನು ಪರಿಹಾರ ಬಂದಿದೆ ತಕ್ಷಣ ಅವರಿಗೆ 1/3 ಪರಿಹಾರ ತಕ್ಷಣ ಬಿಡುಗಡೆ ಮಾಡಬೇಕು. ಇದು ಸುಪ್ರೀಂ ಕೋರ್ಟ್ ಹೇಳಿದೆ ಸ್ವಾಮಿ.
ಆಸ್ ಪರ್ ದ ಲಾ, ಆಸ್ ಪರ್ ದ ಆಕ್ಟ್, ಆಸ್ ಪರ್ ದ ಜಡ್ಮೆಂಟ್. ನೀವು ಅದೆಲ್ಲ ನೋಡದೆ ಯಾರೋ ಏನು ಹೇಳ್ತಾರೆ ಅಂತೇಳಿ ಅವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಇದು ಗಂಭೀರವಾದ ವಿಚಾರ. ಈಗ ನಾವು ಇವತ್ತು ಸ್ವಲ್ಪ ಸಂಖ್ಯೆಯಲ್ಲಿ ಬಂದಿದ್ದೇವೆ, ನಾಳೆ ಸಾವಿರಾರು ಸಂಖ್ಯೆಯಲ್ಲಿ ಮತ್ತೆ ಬಂದು ನಮ್ಮ ಪ್ರತಿಭಟನೆ ಮತ್ತೊಂದು ಮಾಡಬೇಕಾಗ್ತದೆ. ಅದಕ್ಕಾಗಿ ಇದಕ್ಕೆಲ್ಲ ತಾವು ಆಸ್ಪತ್ರೆ ಕೊಡದೆ ಏನು SC/ST ಜನ ಇದ್ದಾರೆ ಅವ್ರು ಹೇಳಿ ನಾನು ಈ ಸಂದರ್ಭದಲ್ಲೇ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಭಟ್ಕಳದ ನ್ಯಾಯವಾದಿಗಳಾದ ರವೀಂದ್ರ ಮಂಗಳ, ಹಾಗೆಯೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ತುಳಸಿದಾಸ್ ಪಾವಸ್ಕರ್, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕಿರಣ್ ಶಿರೂರ್ ಮತ್ತು ಭಟ್ಕಳ ದಲಿತ ಸಮಾಜದ ಮುಖಂಡರಾದ ನಾಗರಾಜ್ ಮತ್ತು ದಲಿತ ಸಮಾಜದ ಮುಖಂಡರು, ಸದಸ್ಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.